ಏ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಪರಮಾತ್ಮ ಏ ಮಾಧವ ಮಧುಸೂದನ ಏ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಈ ದೀನನ ಮೊರೆ ಕೇಳಿಸದೆ ದೀನನ ಸಲಹುವ ದಾನವ ವೈರಿ ದೀನನ ಸಲಹುವ ದಾನವ ವೈರಿ ಧ್ಯಾನವ ಮಾಡ್ಪೆನ್ ದಯೆ ತೋರೋ ಹರಿಯೇ ಧ್ಯಾನವ ಮಾಡ್ಪೆನು ದಯೆ ತೋರೋ ಹರಿಯೇ ಏ ಮಾಧವ ಮಧುಸೂದನ ಏ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಕೇಶವ ನಿನ್ನಯ ನಾಮಾಮೃತವ ಕೇಶವ ನಿನ್ನಯ ನಾಮಾಮೃತವ ಅನುದಿನ ನೆನೆಯುತ್ತೆ ಕುಣಿದಿದೆ ಈ ನನ್ನ ಜೀವ ಅನುದಿನ ನೆನೆಯುತ್ತೆ ಕುಣಿದಿದೆ ಈ ನನ್ನ ಜೀವ ಎಂದಿಗೆ ದರುಶನ ನೀಡುವೆ ತಂದೆ ಎಂದಿಗೆ ದರುಶನ ನೀಡುವೆ ತಂದೆ ನಿನಗಾಗಿ ಎಂದು ಓಡೋಡಿ ಬಂದೆ ನಿನಗಾಗಿ ಎಂದು ಓಡೋಡಿ ಬಂದೆ ಏ ಮಾಧವ ಮಧುಸೂದನ ಏ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ 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 ಪರಮಾತ್ಮನು ನಿದ್ರೆಯಿಂದಿರುವನು. ಎಚ್ಚರವಾಗುವವರೆಗೂ ನಾನು ಈ ದ್ವಾರದಲ್ಲೇ ಕುಳಿತುಕೊಳ್ಳುವೆನು. ಏನಿ ಭವನದ ಶೃಂಗಾರ ವೈಭವ ಸುರ ಸಂಪತ್ತನ್ನೇ ನಾಚಿಸುತ್ತಿರುವ ಸೊಬಗಿನಿಂದ ಕೂಡಿರುವುದಲ್ಲ ಈ ಮಾಧವನ ಶಯನಾಭು. ಎತ್ತ ನೋಡಿದ ರತ್ತ ಮುತ್ತು ರತ್ನಗಳಿಂದ ಕೆತ್ತಲ್ಪಟ್ಟ ಸಾಲು ಕಂಬಗಳ ಸಾಲು ದೃಷ್ಟಿ ಬೀರಿದೊಳೆ ಚಿತ್ತ ಚಾಂಚಲ್ಯ ಭಾವಭಂಗಿಗಳ ಮಧುರ ಮಿಲನ
ನಯನ ಶಿಲ್ಪಕಲಾ ಚಾತುರ್ಯ ಹೇಳಲಿ. ಇನ್ನು ಮುಂದೆ ನೋಡುವೆನು, ಇನ್ನು ಮುಂದೆ ನೋಡುವೆನು. ನಿಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ನಿಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ನಿಭವನದ ವೈಭವ ನೋಡಲಾನಂದವಾಗಿದೆ. ನೋಡಲಾನಂದವಾಗಿದೆ. ನಿಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿವೆ. ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿದೆ. ಮುತ್ತು ಮಾಣಿಕ್ಯ ರತ್ನ ಹೇಗೆ ತಳತಳಿಸುತ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳೇಗೆ ತಳತಳಿಸುತ್ತಿವೆ. ದೇವಲೋಕಾದಿಲೋಕ ತಿರುಗಿದರೆ ಗಿಳಿದಂತಿದೆ. ದೇವಲೋಕಾದಿಲೋಕವೇ ಬಿರುಗಿದರೆ ಗಿಳಿದಂತಿದೆ. ಅನಿತು ಈ ಕೃಷ್ಣನ ದರ್ಪದ ಸಿರಿತನ. ಅನಿತು ಈ ಕೃಷ್ಣನ ದರ್ಪದ ಸಿರಿತನ. ನಿಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ನಿಭವನದ ವೈಭವ ನೋಡಲಾನಂದವಾಗಿದೆ. ನೋಡಲಾನಂದವಾಗಿದೆ. ನಿಭವನದ ವೈಭವ 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 ಚಿತ್ರಕಲೆಗಳ ವೈಭವ. ಕನ್ನಡಿಗರ ಕೈ ಚಳಕದಿಂದ ನವರತ್ನ ಖಚಿತವಾದ ಈ ಕೆತ್ತನೆಯು ಮುತ್ತು ರತ್ನದ ಕಂಬದ ಸಾಲುಗಳಿಂದ ಎಷ್ಟೊಂದು ರಮ್ಯವಾಗಿ ರಂಜಿಸುತ್ತಿರುವುದು. ಈ ಮಂದಿರದಲ್ಲಿ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆಯರನ್ನ ಮನಮೆಚ್ಚುವಂತೆ ಸಿದ್ಧಪಡಿಸಿರುವ ಕುಸುಮ ಕೋಮಲ ತಲ್ವದಂತೆ ಕಂಗೊಳಿಸುತ್ತಿರುವುದಲ್ಲ ಈ ಮೋದವನ ಶರಣಾಗ್ರಹ. ಏನೀ ಶಿಲಾಬಾಲಿಕೆಯರ ಭಾವಭಂಗಿಗಳು. ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಸುಪ್ತ ಶರೀರವನ್ನೇ ಬಡಿದಪ್ಪಿಸುವಂತ ಈ ವಾರಾಂಗಣರ ಕಡೆಗಣ್ಣಿನ ಕುಡಿನೋಟದ ವೈಖರಿ ಅದು ಈ ಮೋದವನ ಅರಮನೆಯಲ್ಲಿ. ಬಳ್ಳಿಯಂತೆ ಬಳುಕುವ ನಡುವು, ಮಿಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆ ಹೂವಿನಂತ ನಾಸಿಕ, ಮಧುಚಂದ್ರನನ್ನೇ ಹೋಲಿಸುವಂತ ಮಂದಾಸ. ಇವಳೊಂದು ಸಾರಿ ಬಿಗಿದಪ್ಪಲೇ, ಇವಳೊಂದು ಸಾರಿ ಬಿಗಿದಪ್ಪಲೇ. ಸ್ವಾಗತ ಸ್ವಾಗತ ಕುರು ನಂದನ, ಸ್ವಾಗತ ಸ್ವಾಗತ ಕುರು ನಂದನ, ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರು ನಂದನ.
ಕುರುವಂಶ ಕುಲ ತಿಲಕ ಕೌರವೇಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾವೇಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವ ಕೌರವ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವ ಬಲೆ ಬಲೆ ನರ್ತಗೆರೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಬಲೆ ಬಲೆ ನರ್ತಗೆರೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗಧೀರೈರ ಪ್ರಚಂಡ ಕೌರವ ರಣರಂಗಧೀರೈರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಕುರುನಂದನ ಕರದೊಳು ಗದೆಯನು ಪಿಡಿದಿಯ ವೀರ ಶರೀರರು ಮರಿಸಿದ ಹುಲಿಯಾಕಾರ ಕರದೊಳು ಗದೆಯ ಪಿಡಿದಿಯ ವೀರ ಶರೀರವು ಮರಿಸಿದ ಹುಲಿಯಾಕಾರ ಉರಿಮೀಸೆಯ ದೊರೆ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲ್ಲು ಗಂಭೀರ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ 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 ಕುರುನಂದನ ಕುರುನಂದನ ಅರ್ಥಗೇರೆ ಅರ್ಥಗೇರೆ ಮಾಯೆ ಮಾಯೆ ಇದೆಲ್ಲವೂ ಕೃಷ್ಣನ ಮಾಯೆ ಕೃಷ್ಣ ಇನ್ನ ಮಾಯಗಾರವನ್ನು ನೋಡಿ ಬೆರಗಾಗುವನಲ್ಲ ಈ ಚಂದ್ರಕುಲದ ಕೃಷ್ಣರ ಸಸ್ಸಾವರ ಪುತ್ರಿಯನ್ನೇ ಶಾಸನ ಮಾಡಬಲ್ಲ ಅಸುಂದರಿಯ ಕುವರ ಗಾಂಧಾರಿ ಗರ್ಭ ಸಂಜಾತ ಶತ್ರುದಂಶ ದುರೀಣ ಅಸ್ತಿನಾವತಿಯ ಮಣಿಮುಕುಟ ರಕ್ತ ಸಿಂಹಾಸನಾಧೀಶ್ವರನಾದ ನನ್ನ ಅರಮನೆಯ ವೈಭವಕ್ಕಿಂತಲೂ ನಿನ್ನ ಅರಮನೆಯು ಅದ್ಭುತವೇ ರಮಣೀಯವೇ ಶೋಭಾನಮಯೇ ಅಸಂಭವ ಅಂತೂ ಶಕುನಿ ಮಾವನ ಸಲಹೆಯಂತೆ ದ್ವಾರಕೆಗೆ ಬಂದಾಯಿತು. ಇನ್ನು ನನ್ನ ಭಾಗ್ಯವು ಹೇಗಿರುವೆಂದು ನೋಡುವೆನು. ಓಹೋ, ಸಾತ್ಯಕಿ ಇಲ್ಲೇ ಇರುವಂತೆ ಕಾಣುತ್ತಿದೆ. ಸಾತ್ಯಕಿ, ಕುರುರಾಜ, ಕೃಷ್ಣನಲ್ಲಿ? ಕುರುರಾಜ, ಶ್ರೀಕೃಷ್ಣ ಪರಮಾತ್ಮನು ನಿದ್ರೆಯಿಂದಿರುವನು. ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಏನು
ನಾನು ಹಸ್ತಿನಾವತಿಯಿಂದ ದ್ವಾರಕೂ ಬಂದರೂ ಸಹ ಓ ಕೃಷ್ಣನ ಇದ್ರೆ ಇನ್ನು ಮಿಗಿದಿಲ್ಲವೇ? ಅದಂತಿರಲಿ, ನಿಮ್ಮೊಡನೆ ನನ್ನದೊಂದು ಮಾತು. ಏನು ಕುರುರಾಜ? ಪಾಂಡವರಿಗೂ ನಮಗೂ ಘೋರವಾದ ಯುದ್ಧವು ಸಂಘಟಿಸಿತು. ಇದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಿಮ್ಮ ಉತ್ತರ? ದುರ್ಯೋಧನ, ನಾವು ಶ್ರೀಕೃಷ್ಣ ಪರಮಾತ್ಮನ ನಾವು ಇದಕ್ಕೆ ಉತ್ತರ ಕೊಡಲು ಸಾಧ್ಯವಿಲ್ಲ. ಅದೇಕೆ ಸಾಧ್ಯವಿಲ್ಲ? ಏಕೆಂದರೆ ನಾವು ಶ್ರೀಕೃಷ್ಣ ಪರಮಾತ್ಮನ ಆಜ್ಞಾಧಾರಕರು. ಪರಮಾತ್ಮನು ಎಲ್ಲಿರುವನು ನಾವು ಸಹ ಅಲ್ಲಿಯೇ ಇರುವೆವು. ಪ್ರಶ್ನೆಗೆ ಸರಿಯಾದ ಉತ್ತರ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಯಾವ ಪಕ್ಷ ಇಡೀ ಸೈನ್ಯವೇ ನಮ್ಮ ಪಕ್ಷವನ್ನು ವಹಿಸಿದಂತೆ ಸರಿ. ಇದ್ದರೂ ಇರಬಹುದು. ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು. ಎಂಥ ನಿಶ್ಚಿಂತ ಪುರುಷನಯ್ಯ ಇವ. ತನ್ನ ರಾಜಕೋಶಾದಿಗಳನ್ನೆಲ್ಲ ತನ್ನಣ್ಣನಾದ ಬಲಭದ್ರದೇವನಿಗೊಪ್ಪಿಸಿ ತಾನು ಮಾತ್ರ ಈ ಸುಖದಲ್ಪದಲ್ಲಿ ನಿದ್ರಾಪರವಶನಾಗಿರುವನು. ಹೇಳಿ, ಕೃಷ್ಣನು ಚೆನ್ನಾಗಿ ನಿದ್ರಿಸಲಿ. ಕೃಷ್ಣನು ಎಚ್ಚರವಾಗುವ ತನಕ ನಾನು ಈ ಮಂದಿರದಲ್ಲಿಯೇ ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ನಾನು ಶಾಂತಕ ಕುಲ ಚಕ್ರವರ್ತಿಯ ಮೊಮ್ಮಗ, ಗಾಂಧಾರಿ ಗರ್ಭ ಸಂಜಾತ, ಹಸ್ತಿನಾವತಿಯ ಮಣಿಮುಕುಟ, ರಕ್ತ ಸಿಂಹಾಸನಾಧೀಶ್ವರನಾದ ನಾನು ಈ ಗೋಪಾಲಕನ ಪಾದ ತಳದಲ್ಲಿ ಕುಳಿತುಕೊಳ್ಳುವುದೇ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಪೀಠ ಶಿರೋಭಾಗ, ನಾನು ಅಲ್ಲೇ ಕುಳಿತುಕೊಳ್ಳುವೆನು. ದೇವಕಿ ವರನಂದನ ಭಾವಜನಯನ ನಮಿತೆ ಮಾಧವ. ದೇವಕಿ ವರನಂದನ ಪರಮಾತ್ಮ. ದೇವಕಿ ವರನಂದನ ಭಾವಜನಯನ ನಮಿತೆ ಮಾಧವ. ದೇವಕಿ ವರನಂದನ ನಂದ ಗೋಕುಲ ಮಂದರ ಮಧುರ. ನಂದ ಗೋಕುಲ ಮಂದರ ಮಧುರ. ಮುರುಳಿಯ ಗಾನಕ್ಕೆ ಮರುಳಾದ ಜನರ. ಮುರುಳಿಯ ಗಾನಕ್ಕೆ ಮರುಳಾದ ಜನರ. ಬಂದು ಎನ್ನಿಸಿದ ಪರಮಾತ್ಮ ನೀನೇ. ನೀನೆ ಐವರ ಅಭಿಮಾನ ದಿನದಾಯಿತು.
ನಯನ ನಮಿತೆ ಮಾಧವ ದೇವಕಿ ವರ ನಂದನ ದೇವಕಿ ವರ ನಂದನ ದೇವಕಿ ವರ ನಂದನ. ಸಾರ್ಥಕಿ, ಎಲ್ಲಿ ನನ್ನ ಪ್ರಾಣಸಕ? ಅರ್ಜುನ, ಇನ್ನೆಲ್ಲಿಯ ನನ್ನ ಪ್ರಾಣಸಕ? ಏಕೆ, ಏನಾಯ್ತು ಸಾರ್ಥಕಿ? ಅದನ್ನು ಹೇಳುವ ಬಾಯಿಲ್ಲ, ನೀನೇ ನೋಡುವಂತನಾಗು. ಓಹ್, ಅಣ್ಣ ದುರ್ಯೋಧನನು ನನಗಿಂತ ಮೊದಲೇ ದೊರಕೆಯಲ್ಲಿ. ಅರ್ಜುನ, ಇದೆಂತಹ ವಿಡಂಬನೆ ಪಾರ್ಥ? ಇದು ವಿಡಂಬನ ಸಾರ್ಥಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗಾದವರು ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದ ದೃಶ್ಯ. ಯಧಿಷ್ಠಿರ ತನ್ನ 4 ವರ್ಷವನ್ನೇ ಪಾಂಚಾಲಿ ಸಹಿತ ಚಿರದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತಡೆದಾಯಿತು. ಅರ್ಜುನ, ನನ್ನನ್ನು ನೋಡಿ ಹೀಗೆ ಅಸಮಾಧಾನವೇ? ನೀನು ದ್ವಾರಕೆ ಹೊರಟ ವಿಷಯ ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನು ಮೊದಲು ಇಲ್ಲಿಗೆ ಬಂದೆನು. ಅಣ್ಣ ದುರ್ಯೋಧನ ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವನ ರೂಪದ ಫಲವು ಅವರಿಗೆ ದೊರೆಯುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಎಂಥ ಸಮಯದಲ್ಲಿ 4 ಕಡೆ ತಿರುಗಿದರೆ ತಾನೇ ಹಲವು ರಾಜರ ಸಹಾಯ ದೊರೆಯುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪದದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಇಚ್ಛೆಯಿಂದ ಬಂದಿರನು. ನೀನು ಯಾವ ಇಚ್ಛೆಯಿಂದ ಬಂದಿರು. ಆದರೆ ಶ್ರೀಕೃಷ್ಣನು ಈ ಸಾರಿ ನಮ್ಮ ಕೈಗೆ ಸಿಕ್ಕಿ ಬಿತ್ತಿರುವನು. ಒಂದೇ ವೇಳೆ ಸಿಕ್ಕಿ ಬಿದ್ದರೂ ಬಹಳ ಸಂತೋಷವೇ. ಕುರುಪಾಂಡ ದಮನಿಗಳಲ್ಲಿ ಒಂದೇ ಅಂಶ ಪವಿತ್ರ ತೋರಿತ ನಾನು ಮರೆತಿಲ್ಲ, ನೀನು ಮರೆಯಬೇಡ. ನೀನು ಮರೆಯಬೇಡ. ಏ ಜನಾರ್ದನ, ಹೇ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಹಸತಿನ ಸತ್ತಿಗೆ ಸೀಮೆಗೆ ಸೇರಿಸಿ ಅಂಧಕಾರದಿಂದ ಬೆಳಗ್ಗೆ ನಡೆಗೆ ಕರೆದುಕೊಂಡು ಹೋಗು. ಮೃತ್ಯು ನಿಲ್ಲಿಸಿ ಒಂದು ತತ್ವನ ಕೊಡು. 7 ಚಕ್ರಪಾಣಿ 3 ಲೋಕದ ಮಂಗಳವು ನಿನ್ನಲ್ಲೇ ಸೇರಿದೆ. ಶಬರಿಗಭಯವನಿಟ್ಟ ಪ್ರಭುವೇ ಏಳು, ಭಕ್ತ ವಿಭೀಷಣನ ಕಾಯುವ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳು, ಎನ್ನ ಮೊರೆ ಕೇಳು ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಹಗೆಗಳನ್ನ ಈಡಾಗಿಸದೆ ಯೋಗ ನಿಶ್ಚಯಿನ್ ಜಾಗೃತನಾಗು. ಹಗೆಗಳನ್ನ ಈಡಾಗಿಸದೆ ಯೋಗ ನಿಶ್ಚಯಿನ್ ಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಯುಗ ಯುಗದ ಪರಿಹಂತವು ನೀನೆ,
ನಗು ನಗುತ್ತಲಿ ಜಗವ ಬೆಳಗಿದೆ. ವಾಸುದೇವ ಪರಮಾತ್ಮ ಯುಗ ಯುಗದ ಪರಿಹಂತವು ನೀನೆ. ನಗು ನಗುತ್ತಲಿ ಜಗವ ಬೆಳಗಿದೆ. ಭೃಗು ಮುನಿ ದರ್ಪದ ಅಕ್ಷಿಯ ಅಳಿಸಿ ಭೃಗುಮುನಿ ದರ್ಪದ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಭೃಗುಮುನಿ ದರ್ಪದ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ ನೀಗಿಸು ಲೋಕದ ಭವ ಬಂಧನ. ನೀಗಿಸು ಲೋಕದ ಭವ ಬಂಧನ. ಪಾಂಡವರ ಆರಾಧ್ಯವರಣ್ಯ ಬ್ರಹ್ಮಾಂಡದೊಳು ನೀನೆ ಶರಣ್ಯ. ಪಾಂಡವರ ಆರಾಧ್ಯವರಣ್ಯ ಬ್ರಹ್ಮಾಂಡದೊಳು ನೀನೆ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮರಹಿಡಲು. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮರೆಯಿಡಲು. ಪರಿತದಿ ಬಂದು ಕಾಯ್ದೆ ನಂದು ಹಿಂದು ಮೌನವೇ ಜನಾರ್ದನ. ಪರಿತದಿ ಬಂದು ಕಾಯ್ದೆ ನಂದು ಹಿಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ ನೀಗಿಸು ಲೋಕದ ಭವ ಬಂಧನ. ನೀಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಸುಂದರ ವದನ ಏಳು ಜನಾರ್ದನ. ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಚೇಚೆ, ಈ ಚರಣದಳಿಯಕ್ಕೆ ಕುಳಿತೆ. ಆ ಪಾರ್ಶ್ವದಲ್ಲಿ ಪೀಠಗಳಿಲ್ಲವೇ? ಎಲ್ಲರೂ ಕುಶಲವೇ ಪಾರ್ಥ? ಪರಮಾತ್ಮ ನಿನ್ನ ಚರಣ ಸನ್ನಿಧಿ ಏನ ಸ್ಥಾನ, ಅದುವೇ ಮಹಾಪ್ರಸಾದ. ಯಾರು ಯಾರು? ಕುರುಚಕ್ರೇಶ್ವರ. ಓ ಬಾವಾ ಕೌರವೇಶ್ವರ, ಯಾವಾಗ ಬಂದಿರಿ? ಸೌಖ್ಯವೇ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತು. ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿಲ್ಲಿಸುವಂತಾಯ್ತಲ್ಲ ಬಾವಾ. ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆ ಆದರೂ ಎಚ್ಚರವಾಗದ ನೀನು ಈ ನಿನ್ನ ಮಿತ್ರ ಪಾರ್ಥನು ಬಂದೊಡನೆ ಎಚ್ಚರಗೊಂಡು ಭಾಷಣವನ್ನೇ ಪ್ರಾರಂಭಿಸಿದೆಯಲ್ಲ. ಬಹಳ ಚೆನ್ನಾಗಿದೆ ಇನ್ನೀ ಕಪಟ ನಾಟಕ. ಬಾವಾ ಹಾಗೇನಿಲ್ಲ ಬಾವಾ, ನೀವು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದು ಆಗಿರಲಿ, ನೀವು ವೀರ್ವರು ಏಕಕಾಲದಲ್ಲಿ ದ್ವಾರಕೆಗೆ ಆಗಮಿಸಲು ಕಾರಣವೇನು? ಕೃಷ್ಣ ವಾರ್ಕರೆಯ ಕಾಡ್ಗಿಚ್ಚಿನಂತೆ ಪಾಂಡವರಿಗೂ ನಮಗೂ ಘೋರವಾದ ಯುದ್ಧವು ಸಂಘಟಿಸಿರುವುದು. ಇದರಲ್ಲಿ ನೀನು ನಮ್ಮ ಪಕ್ಷ ವಹಿಸಬೇಕೆಂದು ಹೇಳಲು ಬಂದಿರುವೆನು. ಏನು ಬಾವಾ, ಯುದ್ಧವೇ? ಹೌದು ಬಾವಾ, ಯುದ್ಧದ ವಿಚಾರವೆಂದರೆ ನನ್ನದೊಂದು ಸಲಹೆ. ಅದೇನದು? ಬಾವಾ ಪಾರ್ಥ, ಪರಮಾತ್ಮ ಬಲ್ಲೆಯ ಇಹಲೋಕ
ರಾಜರಾಳಿದ ಮರ್ಮ. ಭಾವ ಪಾರ್ಥ, ವಾಸುದೇವ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಲ್ಲದ ಮಾನವ ಆಸೆಯಕೋ ನಿರಾಸೆ ನಿರಾಸೆ. ಭಾವ ಪಾರ್ಥ, ವಾಸುದೇವ, ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಅಟ ಸಮರಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಲಭಯಾರಿಗೋ. ಭಾವ ಪಾರ್ಥ, ವಾಸುದೇವ, ಸುಯೋಧನ, ಸದೆಯರೊಳಗೆ ದ್ರೋವವೆಸಗಿ ಭರತ ಭೂಮಿ ಆಳ ಬಯಸಿ. ಸುಯೋಧನ, ಸದೆಯರೊಳಗೆ ದ್ರೋವವೆಸಗಿ ಭರತ ಭೂಮಿ ಆಳ ಬಯಸಿ ಬಂಧು ಬಾಂಧವರ ರಕ್ತದಿಂದ ಆ ಭಾವ ಪಾರ್ಥ, ಪರಮಾತ್ಮ, ಬಂಧು ಬಾಂಧವರ ರಕ್ತದಿಂದ. ಸುಯೋಧನ, ಬಂಧು ಬಾಂಧವರ ರಕ್ತದಿಂದ ಮರಣವೋ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ. ಅರ್ಥ? ವಾಸುದೇವ, ಮರಣವೋ ಮಾಡಬೇಡ, ಭ್ರಾಂತನಾಗಿ ಹುಡುಕಬೇಡ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಅಟ ಸಮರಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಲಭಯಾರಿಗೋ ಲಭಯಾರಿಗೋ ಲಭಯಾರಿಗೋ. ನನಗೆ ನಿನಗೆ ಆಗಲಿ ಭಾವ. ಭಾವ, ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರುಗಳು ನೀವು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳಿ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರ ವಿಚಾರದಲ್ಲಿ ಇಂತಲೂ ಹೆಚ್ಚಿನ ಪರಿಶ್ರಮ ನಮಗುಂಟು. ಇನ್ನೀ ಉಪದೇಶವನ್ನು ನಿಲ್ಲಿಸಿ ನಮ್ಮೀರುವರ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ಪರಮಾತ್ಮ, ಕೇಳಿದೆಯಾ ನಿಮ್ಮ ಅಣ್ಣನಾಡುವ ಮಾತುಗಳನ್ನು? ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸೇ ಬಂದಂತೆ ತೋರುತ್ತಿರುವುದು. ಈ ಉಭಯ ಸಂಕಟಕ್ಕೆ ನಾನೇನು ಮಾಡಲಿ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾ ದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದುದರಿಂದ ನೀವು ನಮಗೆ ಸಹಾಯ ಮಾಡಲೇಬೇಕು. ಕೃಷ್ಣ, ನೀನು ನಮ್ಮೀರುವರಿಗೂ ಸಮಾನ ಬಂದು ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತವಾದ ಧರ್ಮ. ಮೊದಲು ಬಂದವನು ನಾನು, ಹಾಗಾಗಿ ನೀನು ನಮ್ಮ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ಭಾವ, ನೀವು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂಶಯವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಂಡ ಮಾತ್ರಕ್ಕೆ ಆತನು ನಿನಗಿಂತ ಚಿಕ್ಕವನು ಇರಬಹುದು. ತನಗೆ ಬೇಕಾದ್ದನ್ನು ಕೇಳುವ ಮೊದಲು ಅಧಿಕಾರವು ಆತನಿರುವುದು. ಕೃಷ್ಣ,
ಕೋಪಿಸಿಕೊಳ್ಳಬೇಡ ಬಾವ, ಕೋಪಿಸಿಕೊಳ್ಳಬೇಡ. ಹಾಗಿದ್ದರೆ ನೀವಿಬ್ಬರು ಈಗ ಕೇಳಿ. ನಿಮ್ಮೀರುವರೆಗೂ ನಾನು ಸಹಾಯ ಮಾಡುವೆನು. ಈಗ ಕೇಳಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಬಲರಾಮ ಯಾದವ ಅಕ್ಷೋಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು ನಿರಾಯುಧನು ನಿರಸ್ತ್ರನಾದ ನಾನು ಓರ್ವನೇ ಒಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಇದು ಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ತಥಾಸ್ತು ಪಾರ್ಥ. ನಿರಸ್ತ್ರನು ನಿರಾಯುಧನು ಈತನಿಂದಾಗತಕ್ಕದ್ದೇನು? ನಿರಸ್ತ್ರನು ನಿರಾಯುಧನು ಈತನಿಂದಾಗತಕ್ಕದ್ದೇನು? ಕೃಷ್ಣ, ಏನು ಬಾವ? ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಗುರುದೇವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನಮ್ಮ ಪಕ್ಷವನ್ನು ವಹಿಸಲಿ. ಭಲೇ ಬಾವ ಭಲೇ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಪಡೆದುಕೊಂಡಿರುವೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆ. ಭಲೇ 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 ಕಪಟ ನಾಟಕ ಸೂತ್ರಧಾರಿ, ಭಲೇ ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ನೋಟವನ್ನು ನಾನರಿಯದವನೆಂದು ಭಾವಿಸಿದೆಯಾ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಎಷ್ಟ ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಾಯ ಸಮರ, ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯಾರಿಸೆ ಮೃತ್ಯುತಾಂಡವ ಪ್ರಳಯ ಸಿಂಹನಾದ ಧರಣಿ ಸಾಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ಆಯುಧಂ ಧರಿಸದಿರೆ ಆಯುಧಂ ಧರಿಸದಿರೆ ಪಾಂಡವರ್ನೆಂತು ಪಾಲಿಪೆಯೋ ನೋಡುವೆನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಬಲು ಕಪಟಿ, ಗೋಪಕ್ಷಪಾತಿ. ನಿನಗೆ ಪಾಂಡವರೆಂದರೆ ಬಲು ಮಮಕಾರ. ಅದರಲ್ಲೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಕ. ಹೀಗಿರುವಾಗ ನಾನು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಆದರೂ ಬಾಧಕವಿಲ್ಲ. ಆದರೂ ಬಾಧಕವಿಲ್ಲ. ಆಗಲೇ ಏನು ಹೇಳಿದೆಯಲ್ಲ, ಏನು ಬಾವ? ಯುದ್ಧದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಾಚನವಿತ್ತಿರುವೆ. ವಾಚನ ಭ್ರಷ್ಟನಾಗಬೇಡ, ಎಚ್ಚರ. ಬಾಬಾ, ನಿನ್ನ ವಿಚಾರದಲ್ಲಿ ನಾನು ಯಾವಾಗಲೂ ಎಚ್ಚರದಿಂದಲೇ ಇರುವೆ. ಎಚ್ಚರದಿಂದಿದ್ದರೆ ಒಳ್ಳೆಯದು. ಇನ್ನು ನಿನ್ನ ಭೇಟಿ ರಣರಂಗದಲ್ಲಿ ಚೆನ್ನಾಗಿ ಇರಿತಿರುವೆ. ಆಗ ತೋರುವೆ ನಿನ್ನ ಭಕ್ತರ ಅಕ್ಷೋಹಿಣಿ ಸೈನ್ಯದ ಬಲಾಬಲವನ್ನು. ಅದು ಮುಂದೆ ತಾನೇ ತಿಳಿಯುವುದು ಬಾವ. ಇನ್ನು ಬರಲೇ ಕೃಷ್ಣ. ನಡೆ ಬಾವ ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಹಾರ್ಯಾವತದ ಯೋಗಶೇಷನು ಭಗವಾನ್ ವಾಸುದೇವನು ನಮ್ಮ ಪಕ್ಷವನ್ನು ವಹಿಸಿದನು. ನನ್ನ ಧಾರಕ ಯಾತ್ರೆಯು ಸಫಲವಾಯಿತು.
ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ ಅರಳಿದ ಕಾಂತಿಯ ಕರುಣದಿ ಧರೆಗೆ ಅರಳಿದೆ ಕಾಂತಿಯು ಕರುಣದಿ ಧರೆಗೆ ಸಾರ್ಥಕವಾಗಿತು ಎನ್ನ ಮನೋರಥ ಸಾರ್ಥಕವಾಗಿತು ಎನ್ನ ಮನೋರಥ ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಕೃಷ್ಣ ಪಾಂಡವ ವಿಜಯೀ ನಂದ ವಿನೋದ ಪಾಂಡವ ವಿಜಯೀ ನಂದ ವಿನೋದ ವಿಂಧ್ಯಮ ಪಾಲಿಪ ದೇವನೆನಿಸಿದ ವಿಂಧ್ಯಮ ಪಾಲಿಪ ದೇವನೆನಿಸಿದ ಜನ್ಯ ಜಯಾತ್ಮವು ಪುಣ್ಯೋದಯದಿ ಕೃಷ್ಣ ಕೃಷ್ಣ ಜನ್ಯ ಜಯಾತ್ಮವು ಪುಣ್ಯೋದಯದಿ ರಾಧಾ ರಮಣ ಕೈವಚನಾದ ರಾಧಾ ರಮಣ ಕೈವಚನಾದ ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಅರ್ಜುನ ಅರ್ಜುನ ಪರಮಾತ್ಮ. ಎಂತ ಅಕಾರ್ಯವನ್ನು ಮಾಡಿದೆ ಅರ್ಜುನ. ಸ್ವಾಸ್ತ್ರದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಲ್ಲ ಅರ್ಜುನ. ಹರಿತವಾದ ಖಡ್ಗವನ್ನು ಬಿಸಿಟ್ಟು ಹೊರೆಯನ್ನು ಆಶ್ರಯಿಸುವಂಥ ಮಂದಮತಿಗಳಂತೆ ಮುಂದೆ ದುರಂಧರಾಗಿ ಮೆರೆಯುವ ಬಲರಾಮ ಸಹಿತ ಯಾದವ ಅಕ್ಷರಣಿ ಸೈನ್ಯವನ್ನು ಕೇಳಿಕೊಳ್ಳದೆ ನಿರಾಯುಧನು ನಿರಸ್ತ್ರನೂ ಆದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ಪರಮಾತ್ಮ, ಅಕಾರ್ಯ ಮಾಡಿದವನು ನಾನಲ್ಲ, ಹಾ ದುರ್ಯೋಧನ. ನಾನು ಜಯವನ್ನು ಬಯಸಿಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು, ನಿನ್ನನ್ನು ಹೊಂದಿದನು ಕೃಷ್ಣ. ಕೃಷ್ಣ, ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತೆ ಗತಿಯು ವ್ರತಾಪಶ್ಯಗೆ ಮಾರ್ಗದರ್ಶನಕ್ಕಾದ ನೀರು. ನನ್ನ ರಥದ ಮಾರ್ಗವನ್ನು ನೇಮಿಸು. ನಿನ್ನ ವರಹಸ್ತಗಳು ನನ್ನ ರಥಾಸಲು ರಜ್ಜುಗಳು ನಡೆಯಲಿ. ಆಗ ನಾನೂ ನೋಡುವುದು, ಶತ್ರುಗಳು ನೋಡು. ಇಷ್ಟೇ ಏಕೆ, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಸಾಹಸನ ದಂಡು ನಲಿದಾಡುವುದನ್ನು, ನೀತಿಯ ಪಕ್ಷದಲ್ಲಿ ಮಾನವನ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಡದಲ್ಲಿ ಪುಣ್ಯವು ಪ್ರತಿಷ್ಠಾಪನೆಯಾಗುವುದನ್ನು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಲ್ಲ, ಅಂತ ದೈವಾತ್ಮ ಮಹಿಮೆ ನನ್ನಲ್ಲೇನಿರುವುದು ಪಾರ್ಥ? ಪರಮಾತ್ಮ, ನನ್ನಲ್ಲಿ ಈ ಇಂದ್ರಜಾಲವೇಕೆ? ಮಾಧವ ನಿನ್ನಯ ದಯದಿ ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ. ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ. ಮುರಹರಿ ನಿನ್ನಯ ಒಲುಮೆಯ ಬಲದಿ. ಮುರಹರಿ ನಿನ್ನಯ ಒಲುಮೆಯ ಬಲದಿ. ಮಾಧವ ನಿನ್ನಯ ದಯದಿ. ಕಾತುರವೇತಕ್ಕೆ ವಿಜಯ ವಿಜಯ, ಕಾತುರವೇತಕ್ಕೆ ವಿಜಯ. ಕರ
ಕರದೊಳುಗಾಡಿ ಬಿಡಿದಿಯೋ ದೃಢದಿ ಪಾತ ಪರಮಾತ್ಮ ಕರದೊಳುಗಾಡಿ ಬಿಡಿದಿಯೋ ದೃಢದಿ ಎದೆಗೊಡದಿರು ಜೋಕೆ ಕಡುದಿರ ನೀನೆನಿಸಿ ಪಾತ ಪರಮಾತ್ಮ ಎದೆಗೊಡದಿರು ಜೋಕೆ ಕಡುದಿರ ನೀನೆನಿಸಿ ಕಾತುರವೇತಕ್ಕೆ ವಿಜಯ ವಿಜಯ ಕಾತುರವೇತಕ್ಕೆ ವಿಜಯ ವಿಜಯಕ್ಕೆ ಕಾರಣ ವಿಜಯಕ್ಕೆ ಕಾರಣ ಕರ್ತನು ನೀನೇ ವಿಜಯಕ್ಕೆ ಕಾರಣ ಕರ್ತನು ನೀನೇ ವಿಜಯಕ್ಕೆ ಕಾರಣ ಕರ್ತನು ನೀನೇ ವಿಜಯಕ್ಕೆ ಕಾರಣ ಕರ್ತನು ನೀನೆ ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಮಾಧವ ನಿನ್ನಯ ದಯದಿ ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ ಮುರಹರಿ ನಿನ್ನಯ ಒಲುಮೆಯ ಬಲದಿ ಮುರಹರಿ ನಿನ್ನಯ ಒಲುಮೆಯ ಬಲದಿ ಮಾಧವ ನಿನ್ನಯ ದಯದಿ ಅರ್ಥ ನಿನ್ನಯ ಹಿತವ ಸತತವು ನ ಬಯಸಿ ಪರ ಅರ್ಥ ನಿನ್ನಯ ಹಿತವ ಸತತವು ನ ಬಯಸಿ ಅನವರತವು ನಿನ್ನ ಬಿಡೆದಲೆ ಪೊರೆವೆ ಪತ ಜನಾರ್ದನ ಅನವರತವು ನಿನ್ನ ಬಿಡೆದಲೆ ಪೊರೆವೆ ಮನದನು ಮಾನವ ವಿಜಯ ವಿಜಯ ಪರಮಾತ್ಮ ವಾಸುದೇವ ಮನದನು ಮಾನವ ಬಿಡು ಬಿಡು ಪ್ರಿಯ ಸಟ ವಾಸುದೇವ ಮನದನು ಮಾನವ ಬಿಡು ಬಿಡು ಪ್ರಿಯ ಸಟ ಜನಾರ್ದನ ಮನದನು ಮಾನವ ಬಿಡು ಬಿಡು ಪ್ರಿಯ ಸಟ ಸಾಹಸ ನನ್ನದು ಸಾಧಿಸುವವನೇನು ಪಾರ್ಥ ವಾಸುದೇವ ಸಾಹಸ ನನ್ನದು ಸಾಧಿಸುವವನೇನು ಕಾತುರವೇತಕ್ಕೆ ವಿಜಯ ವಿಜಯ ಕಾತುರವೇತಕ್ಕೆ ವಿಜಯ ವಿಜಯ ಪಾರ್ಥ ವಿಜಯ ಅರ್ಜುನ, ಒಳ್ಳೆ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥ್ಯನಾಗಿ ಮಾಡಿಕೊಂಡೆ. ಇರಲಿ,
ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಆದ್ಯ ಕರ್ತವ್ಯ. ನೀನಿನ್ನು ನಡೆ. ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಧರ್ಮರಾಜನಿಗೆ ತಿಳಿಸು. ನಾನು ಈ ವಿಚಾರವನ್ನು ದ್ವಾರಕೆಗೆ ತಿಳಿರಿ ರುಕ್ಮಿಣಿ ತಿಳಿಸಿ ಆನಂತರ ನಿಮ್ಮಲ್ಲಿಗೆ ಬಂದು ಸೇರುವೆನು. ಧನ್ಯನಾದನು ಪರಮಾತ್ಮ. ಧನ್ಯನಾದೆನ ಹರಿಯೇ ಧನ್ಯನಾದೆನ ಧನ್ಯನಾದೆನ ಹರಿಯೇ ಧನ್ಯನಾದೆನ ಮಾನ್ಯನಾದೆ ನಿಂದು ನಿಮ್ಮ ತವ ಕರುಣದ ಬಲದಿ ಪರಮಾತ್ಮ. ಮಾನ್ಯನಾದೆ ನಿಂದು ನಿಮ್ಮ ತವ ಕರುಣದ ಬಲದಿ ಧನ್ಯನಾದೆನ ಹರಿಯೇ ಧನ್ಯನಾದೆನ ಪರಿಪರಿಯ ಪರಿಭವದಿಂದ ಜಗದೊಳು ನೊಂದು ಬೆಂದೇವಯ್ಯ. ಪರಿಪರಿಯ ಪರಿಭವದಿಂದ ಜಗದೊಳು ನೊಂದು ಬೆಂದೇವಯ್ಯ. ಪರಿಹರಿಸಿ ಕಾಯೋ ಪ್ರಭುವೇ ಚರಣದಲ್ಲಿ ಶಿರವ ಇಡುವೆ. ವಾಸುದೇವ ಭಕ್ತ. ಪರಿಹರಿಸಿ ಕಾಯೋ ಪ್ರಭುವೇ ಚರಣದಲ್ಲಿ ಶಿರವ ಇಡುವೆ. ಧನ್ಯನಾದೆನ ಹರಿಯೇ ಧನ್ಯನಾದೆನ ಕದನದಲ್ಲಿ ಕುರುಪತಿ ಜಯವ ಅದಗೆಡಿಸಿ ಜಯವ ತರುವ ನಾವು. ಪರಮಾತ್ಮ ಕದನದಲ್ಲಿ ಕುರುಪತಿ ಜಯವ ಅದಗೆಡಿಸಿ ಜಯವ ತರುವ ನಾವು. ಮಾಧವನ ನಿಯಮಗೊಲಿದು ಸಾರಥಿಯ ಭಾರವ ವಹಿಸಿ ಜಯ. ಜನಾರ್ದನ ಮಾಧವನ ನಿಯಮಗೊಲಿದು ಸಾರಥಿಯ ಭಾರವ ವಹಿಸಿ ಜಯ. ಧನ್ಯನಾದೆನ ಹರಿಯೇ ಧನ್ಯನಾದೆನ ಧನ್ಯನಾದೆನ ಧನ್ಯನಾದೆನ.
ಪ್ರಿಯತಮೆ. ಪ್ರಿಯ ಬಾಬೆ ಮನಮೋಹನ ಸ್ವಾಮಿ ಬಾಬೆ ಮನಮೋಹನ ಸ್ವಾಮಿಗ ಪ್ರಿಯ ಬಾಬೆಗ ಸ್ವಾಮಿ ಬಾಬೆಗ ಮನಮೋಹನ ಬಾಬೇಗ ಮನಮೋಹಿನಿ ಪ್ರಿಯ ಬಾಬೇಗ ಮನಮೋಹಿನಿ ಬಾಬೇಗ ಮನಮೋಹಿನಿ. ರುಕ್ಮಿಣಿ ಬಾಬೇಗ ಮನಮೋಹಿನಿ ಪ್ರಿಯ ಬಾಬೇಗ ಮನಮೋಹಿನಿ ಬಾಬೇಗ ಮನಮೋಹಿನಿ. ಅಂದದಿ ನಿನ್ನಯ ಸುಂದರ ವದನವ. ರುಕ್ಮಿಣಿ ಅಂದದಿ ನಿನ್ನಯ ಸುಂದರ ವದನವ ಬೀರುತ್ತವ ಎನ್ನಯ ಮನಕ್ಕೆ ಬೀರುತ್ತ ಬಾರೆ ಎನ್ನಯ ಮನಕ್ಕೆ ಬಾಬೇಗ ಪ್ರಿಯ ರುಕ್ಮಿಣಿ ಪ್ರಿಯ ಬಾಬೇಗ ಪ್ರಿಯ ರುಕ್ಮಿಣಿ ಬಾಬೇಗ ಪ್ರಿಯ ರುಕ್ಮಿಣಿ. ಅದರ ಮಧುರದ ವಿಧ ವಿಧದಿಂದಲೇ ನಲೆಯುತ್ತ ಬಾರೆ ನೀನಿಂದು. ರುಕ್ಮಿಣಿ ಅದರ ಮಧುರ ವಿಧದಿಂದಲೇ ನಲೆಯುತ್ತ ಬಾರೆ ನೀನಿಂದು ಎನ್ನ ರಾಣಿಯೇ ನಾಗವೇಣಿಯೇ ಎನ್ನ ರಾಣಿಯೇ ನಾಗವೇಣಿಯೇ ಕುಣಿಯುತ್ತ ನಲಿಯುತ್ತ ನೀ ಬಾರೆ ಕುಣಿಯುತ್ತ ನಲಿಯುತ್ತ ನೀ ಬಾರೆ ಬಾಬೇಗ ಪ್ರಿಯ ರುಕ್ಮಿಣಿ ಪ್ರಿಯ ಬಾಬೇಗ ಪ್ರಿಯ ರುಕ್ಮಿಣಿ ಬಾಬೇಗ ಪ್ರಿಯ ರುಕ್ಮಿಣಿ. ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧ ಎಂದರೆ ನಿಮ್ಮ ಹೃದಯ ನಲಿಯುವುದೆಂದು. ಉಪಾಯವಿಲ್ಲ ಪ್ರಿಯತಮೆ ಉಪಾಯವಿಲ್ಲ ಪ್ರಿಯತಮೆ. ಯುದ್ಧವಿಂದು ಅನಿವಾರ್ಯ. ಆದರೆ ಇದು ಎಂಥ ಯುದ್ಧ! ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲೂ ನಡೆಯದಂಥ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೌಣಿ ಸೈನ್ಯದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೌಣಿ ಸೈನ್ಯದಳ. ಯುದ್ಧ ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನರು ಜೀವಂತವಿಳುವರೋ ನಾ ಕಾಣೆ. ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು
ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತು. ಸಮರದಂಡ ಇಂದು ಧರಣಿ ಪಾಪ ಹಾರಿಣಿ ರಾಣಿ ಪಾಪ ಹಾರಿಣಿ. ಭಯವಿದೇಕೆ ಶಾಂತೆ ಕಾಂತೆ ರುಕ್ಮಿಣಿ, ಭಯವಿದೇಕೆ ಕಾಂತೆ ಶಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ. ಧರ್ಮರಾಜ ಸ್ಥಾಪನೆಗೆ ರುಕ್ಮಿಣಿ, ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧವಿಂದೊದಗಿ. ರುಕ್ಮಿಣಿ, ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧವಿಂದೊದಗಿ. ಕರ್ಮಭೂಮಿ ಭಾರತವು ಧನ್ಯ ಮಾಡುತ್ತೆ ಕಾಂತೆ ಧನ್ಯ ಮಾಡುತ್ತೆ. ಭಯವಿದೇಕೆ ಕಾಂತೆ ಶಾಂತೆ ರುಕ್ಮಿಣಿ, ಭಯವಿದೇಕೆ ಕಾಂತೆ ಶಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸಿ. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲೇಕೆ? ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬೇಕಲ್ಲವೇ ಸ್ವಾಮಿ? ಪ್ರಿಯಾ, ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನ ಅಳಿವೆ ನೂತನ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಯ್ಯುವೆನು. ಒಂದೊಂದು ಕಣವನ್ನು ರಕ್ತರಸದಿಂದ ಸೋಯಿಸಿ ಸುಸಜ್ಜಿತ ಮಾಡಿ ವೀರರ ದರ್ಪದಿಂದ ಪುಣ್ಯ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ ಮುಂತಾದ ರಾಜನೀತಿ ಅಗಸ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು ಪ್ರೇಯಸಿ. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿ. ಆ ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲ ನೀವು ಅದನ್ನುಳಿದು ಈ ರಕ್ತಪಥದ ಅವಶ್ಯಕತೆಯಾದರೂ ಏಕೆ ಸ್ವಾಮಿ? ರುಕ್ಮಿಣಿ, ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯುಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸಿದ ಹೊರತು ಮತ್ಯಾವ ಉಪಾಯವಿಲ್ಲ ಪ್ರೇಯಸಿ. ಆರ್ಯವರ್ಧಕ್ಕೀಗ ಅಂಥ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸೂರೆಯಿಂದಲೇ ಪ್ರಮುಕ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾದಿದವು ಹೆಚ್ಚಾಗಿ ಅಧರ್ಮದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸ್ಥಾಪನೆವಾಗುವುದಿಲ್ಲ ಪ್ರೇಯಸಿ. ಪ್ರಭು,
ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವೇ. ಈ ಘೋರ ಹತ್ಯಾಕಾಂಡಲಿಸಲು ನೀವು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬೇಕಲ್ಲವೇ ಸ್ವಾಮಿ? ರುಕ್ಮಿಣಿ, ಅಂಬುದಿನಿದಿಯಂ ಉದಯಗೊಳಿಸಿದ ಸಂಭ್ರಮಗೊಳಿಸಿದ ಅತಿದೇವತೆ ರುಕ್ಮಿಣಿ. ಅಂಬುದಿನಿದಿಯಂ ಉದಯಗೊಳಿಸಿದ ಸಂಭ್ರಮಗೊಳಿಸಿದ ಅತಿದೇವತೆ ಚಾರುಗೈದೆನ್ನ ಹೃದಯ ರಂಗದಿ ರುಕ್ಮಿಣಿ. ಚಾರುಗೈದೆನ್ನ ಹೃದಯ ರಂಗದಿ ಮೋದದಿ ಸೆಳೆದ ಸದಮಳ ಹೃದಯದಿ ಮೋದದಿ ಸೆಳೆದ ಸದಮಳ ಹೃದಯದಿ ಅಂಬುದಿನಿದಿಯಂ ಕಡಲ ಮಡಿ ಕಡಲ ಮಡಿ ಅವದೇವಿಯು ನಿನ್ನ ಭಾವ ನಿರ್ಮಿಸಿದಾತೆ ರುಕ್ಮಿಣಿ. ಅವದೇವಿಯು ನಿನ್ನ ಭಾವ ನಿರ್ಮಿಸಿದಾತೆ ಅವದೇವಿಯು ನಿನ್ನ ಭಾವ ನಿರ್ಮಿಸಿದಾತೆ ಸದಮಳ ಹೃದಯದ ಭಾರ್ಗವಿ. ಅವದೇವಿಯು ನಿನ್ನ ಭಾವ ನಿರ್ಮಿಸಿದಾತೆ ಸದಮಳ ಹೃದಯದ ಭಾರ್ಗವಿ. ಶಿವನ ಸತಿ ಭವಾನಿಯೋ ಬ್ರಹ್ಮನ ರತಿ ಪಾಣಿಯೋ ಶಿವನ ಸತಿ ಭವಾನಿಯೋ ಬ್ರಹ್ಮನ ಋತಿ ಪಾಣಿಯೋ ನಿನ್ನ ರೂಪ ಧರಿಸಿ ಬಂದ ಕುಂಚಲೆಯೇ ನಿನ್ನ ರೂಪ ಧರಿಸಿ ಬಂದ ಕುಂಚಲೆಯೇ ಸುಲಭ ಸುಬೋದಯದಿ ಶ್ರೀದೇವಿ ಎಂದೆನಿಸಿ ಸುಲಭ ಸುಬೋದಯದಿ ಶ್ರೀದೇವಿ ಎಂದೆನಿಸಿ ಬಂದನ್ನ ಬಂದಿಯೋಳ್ ಆನಂದ ಪಡಿಸು ಬಂದನ್ನ ಬಂದಿಯೋಳ್ ಆನಂದ ಪಡಿಸು ಅಂಬುದಿನಿದಿಯಂ ಉದಯಗೊಳಿಸಿದ ಸಂಭ್ರಮಗೊಳಿಸಿದ ಅತಿದೇವತೆ ಚಾರುಗೈದೆನ್ನ ಹೃದಯ ರಂಗದಿ ಮೋದದಿ ಸೆಳೆದ ಸದಮಳ ಹೃದಯ ಅಂಬುದಿನಿದಿಯಂ
ಯದುಕುಲ ವಂಶಸ್ಥಕ ಶ್ರೀ ಶ್ರೀ ಬಲಭದ್ರ ದೇವರಿಗೆ ಜೈಪರ ಜೈಪರ ಜೈಪರ. ಮಂತ್ರಿ ಶೇಖರ, ಮಹಾಪ್ರಭು ಸೈನಾಧೀಕ್ಷರೇ, ಮಹಾಪ್ರಭು ರಾಜ್ಯಭಾರ ರಚನೆಯಂತಿಹುದೆ ರಾಜ್ಯಭಾರ ರಚನೆಯಂತಿಹುದೆ ವರಮಂತ್ರಿ ಶೇಖರನ್ನೇ ಮಂತ್ರಿ ಶೇಖರ, ರಾಜ್ಯಭಾರ ರಚನೆಯಂತಿಹುದೆ ವರಮಂತ್ರಿ ಶೇಖರನ್ನೇ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ, ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ, ಬೆಳೆದ ಬೆಳೆಗಳು ಫಲಿಸುತ್ತೀರ್ಪವೇ, ಬೆಳೆದ ಬೆಳೆಗಳು ಫಲಿಸುತ್ತೀರ್ಪವೇ ರಾಜ್ಯಭಾರ ರಚನೆಯಂತಿಹುದೆ ವರಮಂತ್ರಿ ಶೇಖರ ಮಂತ್ರಿ ಶೇಖರ. ಮಹಾಪ್ರಭು ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರರು, ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರರು ನಿರುದ್ಧದಿ ಅರನನ್ನು ಭಜಿಸುತ್ತೀರ್ಪರೆ, ನಿರುದ್ಧದಿ ಅರನನ್ನು ಭಜಿಸುತ್ತೀರ್ಪರೆ ರಾಜ್ಯಭಾರ ರಚನೆಯಂತಿಹುದೆ ವರಮಂತ್ರಿ ಶೇಖರನ್ನೇ ಮಂತ್ರಿ ಶೇಖರ. ಮಹಾಪ್ರಭು ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದಿರುವರೆ, ಅದು ಅಲ್ಲದೆ ದೇವತಾ ಬ್ರಾಹ್ಮಣಾದಿಗಳು ಸಕಾಲಕ್ಕೆ ಸರಿಯಾಗಿ ಶ್ರೀಹರನನ್ನು ಪೂಜಿಸುತ್ತಿರುವರೆ ಅದನ್ನು ತಿಳಿಸುವಂತರಾಗಿ. ಅಪ್ಪಣೆ ಮಹಾಪ್ರಭು. ಮಹಾಪ್ರಭು ಮಂತ್ರಿ ಶೇಖರ. ಪ್ರಭು ಲಾಲಿಸೈ ಬೇಳೆ ರಾಜದ ಪರಿಯ ಪ್ರಭು ಲಾಲಿಸೈ. ಮಹಾಪ್ರಭು ಪ್ರಭು ಲಾಲಿಸೈ ಬೇಳೆ ರಾಜದ ಪರಿಯ ಪ್ರಭು ಲಾಲಿಸೈ. ಕಾಲ ಕಾಲಕ್ಕೆ ಬೀಳುತ್ತೆ ಮಳೆಗಳು. ಮಹಾಪ್ರಭು ಮಂತ್ರಿ ಶೇಖರ. ಕಾಲ ಕಾಲಕ್ಕೆ ಬೀಳುತ್ತೆ ಮಳೆಗಳು, ಬೆಳೆದ ಬೆಳೆಗಳೆಲ್ಲ. ಮಹಾಪ್ರಭು ಮಂತ್ರಿ ಶೇಖರ. ಬೆಳೆದ ಬೆಳೆಗಳೆಲ್ಲ ಪರಶು ತೀರ್ಪವಯ್ಯ ಪ್ರಭು ಲಾಲಿಸೈ ಬೇಳೆ ರಾಜದ ಪರಿಯ ಪ್ರಭು ಲಾಲಿಸೈ. ಮಹಾಪ್ರಭು ಮಂತ್ರಿ ಶೇಖರ. ಬ್ರಹ್ಮ ಕ್ಷಾತ್ರಿಯರು, ಬ್ರಹ್ಮ ಕ್ಷಾತ್ರಿಯರು ವೈಶ್ಯ ಶೂದ್ರರೆಲ್ಲ. ಮಹಾಪ್ರಭು ಬ್ರಹ್ಮ ಕ್ಷಾತ್ರಿಯರು ವೈಶ್ಯ ಶೂದ್ರರೆಲ್ಲ ನಿರುತದಿಂದ ಹರಣ. ಮಹಾಪ್ರಭು ಮಂತ್ರಿ ಶೇಖರ. ನಿರುತದಿಂದ ಹರಣ ಪೂಜಿಸುವರಯ್ಯ ಪ್ರಭು ಲಾಲಿಸೈ ಬೇಳ್ವೆ ರಾಜದ ಪರಿಯ ಪ್ರಭು ಲಾಲಿಸೈ ಪ್ರಭು ಲಾಲಿಸೈ. ಮಹಾಪ್ರಭು ಮಂತ್ರಿ ಶೇಖರ. ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದಿರುವರು.
ಅದು ಅಲ್ಲದೆ ದೇವತಾ ಬ್ರಾಹ್ಮಣಗಳು ಶ್ರೀಹರನ್ನು ಪೂಜಿಸುವರು. ಈ ವಿಚಾರದಲ್ಲಿ ಮತ್ತೇನಪ್ಪಣೆ ಮಹಾಪ್ರಭು? ಬೇಸ್, ಬಹಳ ಸಂತೋಷವಾಯಿತು. ನಿಮ್ಮ ಪೀಠವನ್ನು ಅಪ್ಪಣೆ ಮಹಾಪ್ರಭು. ಸೈನಾಧಿಕಾರಿ ಮಹಾಪ್ರಭು. ಸೈನ್ಯಾಧಿಪ ಸೈನ್ಯಾಧಿಪ ಸೈನ್ಯದ ಬರಿಯನ್ನು ಹರಗುವ ನೀನು, ಸೈನ್ಯದ ಬರಿಯನ್ನು ಹರಗುವ ನೀನು ಸೈನ್ಯಾಧಿಪ. ಮತ್ತ ಶತ್ರುಗಳ ಮುತ್ತಿ ಪಿಡಿಯುತ್ತೆ ಕತ್ತಿಯಿಂದಲೇ ಕತ್ತರಿಸಿ, ಮತ್ತ ಶತ್ರುಗಳ ಮುತ್ತಿ ಪಿಡಿಯುತ್ತೆ ಕತ್ತಿಯಿಂದಲೇ ಕತ್ತರಿಸಿ ಸೈನ್ಯಾಧಿಪ ಸೈನ್ಯಾಧಿಪ ಸೈನ್ಯಾಧಿಪ. ಸೈನಾಧಿಕಾರಿ ಮಹಾಪ್ರಭು, ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿ ಇಟ್ಟಿರುವಿರಿ ಅದನ್ನು ತಿಳಿಸುವಂತರಾಗಿ. ಅಪ್ಪಣೆ ಮಹಾಪ್ರಭು. ಮಹಾಪ್ರಭು, ಸೈನಾಧಿಕಾರಿ ಚಂಡಲಿಪೆ ಮಂಡಲಗಳ ಮಹಾಪ್ರಭು. ಸೈನಾಧಿಕಾರಿ ಚಂಡಲಿಪೆ ಮಂಡಲಗಳ ಕಂಡಿತವೆ ಅಖಂಡ ಸೈನ್ಯವ ಮಹಾಪ್ರಭು. ಸೈನಾಧಿಕಾರಿ ಮಹಾಪ್ರಭು, ತರಳಿಪತೆ ಕೇಳು ನಾನು ಮೆರೆದು ಬರುವೆನು. ಮಹಾಪ್ರಭು, ಸೈನಾಧಿಕಾರಿ ತರಳಿಪತೆ ಕೇಳು ನಾನು ಮೆರೆದು ಬರುವೆನು. ತರಣಿ ಪಾಲರನ್ನು ಗೆದ್ದು ಮರಳಿ ಬರುವೆನು. ತರಣಿ ಪಾಲರನ್ನು ಗೆದ್ದು ಮರಳಿ ಬರುವೆನು. ಸಿಂಹದಂತೆ ಕೋಪವನ್ನು ವಹಿಸಿ ಧೈರ್ಯತೆ. ಮಹಾಪ್ರಭು, ಸೈನಾಧಿಕಾರಿ ಸಿಂಹದಂತೆ ಕೋಪವನ್ನು ವಹಿಸಿ ಧೈರ್ಯತೆ ಸಂಹರಿಸುತ್ತ ನಾನು ಮರಳಿ ಬರುವೆನು. ತರಳಿಪತಿಯ ಕೇಳು ನಾನು ಮೆರೆದು ಬರುವೆನು. ತರಣಿ ಪಾಲರನ್ನು ಗೆದ್ದು ಮರಳಿ ಬರುವೆನು. ನಾ ಮರಳಿ ಬರುವೆನು, ನಾ ಮರಳಿ ಬರುವೆನು. ಮಹಾಪ್ರಭು, ಸೈನಾಧಿಕಾರಿ ನಮ್ಮ ಸೈನ್ಯವು ಯಾವ ರೀತಿಯಲ್ಲಿ ಇಟ್ಟುವರು ಎಂದರೆ ನಮ್ಮ ಸೈನ್ಯವು ಯಾವಾಗಲೂ ಯುದ್ಧವನ್ನೇ ಬಯಸುತ್ತಿರುವುದು. ಈ ವಿಚಾರದಲ್ಲಿ ಅದು ಅಲ್ಲದೆ ತಮ್ಮ 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 ಹೆಸರನ್ನು ಕೇಳಿದ ಮಾತ್ರಕ್ಕೆ ನಮ್ಮ ಸೈನ್ಯವು ಗಡಗಡಗಡೆ ನಡುಗುತ್ತಿರುವುದು. ಈ ವಿಚಾರದಲ್ಲಿ ಮುಂದೇನಪ್ಪಣೆ ಮಹಾಪ್ರಭು. ಬೇಸ್, ಬಹಳ ಸಂತೋಷವಾಯಿತು. ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಅಪ್ಪಣೆ ಮಹಾಪ್ರಭು. ಮಂತ್ರಜಯಕರ ಸೈನಾಧಿಪತಿ ಮಹಾಪ್ರಭು, ಹರುಷ ತಾಳಿದೆನು ನಾ ಮನದೊಳು ಹರುಷ ತಾಳಿದೆನು ನಾ. ಹರುಷ ತಾಳಿದೆನು ನಾ ಮನದೊಳು ಹರುಷ ತಾಳಿದೆನು ನಾ. ಧೀರನೆನಿಸುತ್ತೆ ದಾರುಣಿಯೊಳಗೆ, ಧೀರನೆನಿಸುತ್ತೆ ದಾರುಣಿಯೊಳಗೆ ಚಾರ ಚರಿತ ಸಾಮ್ರಾಜ್ಯದ ಸಿರಿಯ, ಚಾರ ಚರಿತ ಸಾಮ್ರಾಜ್ಯದ ಸಿರಿಯ ಅರುಷ ತಾಳಿದೆನು ನಾ ಮನದೊಳು ಅರುಷ ತಾಳಿದೆನು ನಾ. ವಿಭವಕ್ಕಿಂತ ಸುರು ವಿಭವಕ್ಕೆ ಸಾಟಿ, ವಿಭವಕ್ಕಿಂತ ಸುರು ವಿಭವಕ್ಕೆ ಸಾಟಿ ತ್ರಿಭುವನದೊಳಗಿನ್ನ ಅವನಿರುವನು, ತ್ರಿಭುವನದೊಳಗಿನ್ನ ಅವನಿರುವನು. ಮೇರೆ ಮೇರೆ ರಚಿಸಿ ಮನದೊಳು ಅರುಷ ತಾಳಿದೆನು ನಾ ಮನದೊಳು ಅರುಷ ತಾಳಿದೆನು ನಾ. ಮಂತ್ರಿ ಸೈನಾಧಿಕಾರಿ ಮಹಾಪ್ರಭು, ನಿಮ್ಮಂತ ಮಂತ್ರಿಯು ನಿಮ್ಮಂತ ಸೈನಾಧಿಕಾರು
ನಮ್ಮ ರಾಜ್ಯದಲ್ಲಿ ಇರುವರಂದ ಮೇಲೆ ನಮಗೂ ನಮ್ಮ ರಾಜ್ಯಕ್ಕೂ ಯಾವ ತೊಂದರೆಯೂ ಬಾರದು. ಬಹಳ ಸಂತೋಷವಾಯಿತು. ಪ್ರಭುಗಳಿಗೆ ಜಯವಾಗಲಿ. ಚಾರಣೆ ಸಮಾಚಾರವೇನು? ಹಸ್ತಿನಾವತಿಯಿಂದ ದುರ್ಯೋಧನ ಸಾರ್ವಭೌಮರು ಬರುತ್ತಿರುವರು. ಏನು, ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಬರುತ್ತಿರುವನು? ಹೌದು ಪ್ರಭು. ಆತನನ್ನು ರಾಜ ಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ. ಆಗಬಹುದು. ಗುರುದೇವನಾದ ಬಲಭದ್ರ ದೇವನಿಗೆ ನಮೋ ನಮಃ. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠದಲ್ಲಿ ಕುಳಿತುಕೋ. ಆಗಲಿ ಗುರುದೇವ. ಯಾರಲ್ಲಿ? ಏನಪ್ಪಣೆ? ನಮ್ಮ ಅರಮನೆಯ ನರ್ತಕಿಯನ್ನು ಬರಮಾಡಿ. ಹೌದು ಸ್ವಾಮಿ.